ಹಾಯ್ ಹಲೋ ಸಖಿ ಕುಕ್ಕಿಂಗ್ ಕ್ಲೋಸಪ್ಗೆ ಸ್ವಾಗತ. ಇವತ್ತು ನಾವು ಸ್ಪೈಸಿ ಚಿಕನ್ ಮಾಡೋಣ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ 3 ಟೀ ಸ್ಪೂನ್ ಎಣ್ಣೆ ಹಾಕಿ 10 ಲವಂಗ, 2 ಇಂಚು ಚಕ್ಕೆ, ಒಂದು 8ರಿಂದ 10 ಉಂಡೆ ಮೆಣಸು ಅಥವಾ ಬ್ಲ್ಯಾಕ್ ಪೆಪ್ಪರ್, 2 ಏಲಕ್ಕಿ, 2 ಮೊಗ್ಗು ಹಾಕಿ 1 ಟೀ ಸ್ಪೂನ್ ಸೋಂಪು ಹಾಕಿ ಹುರ್ಕೋಬೇಕು. ಲೋ ಫ್ಲೇಮ್ ಮಾಡಿ ಹುರ್ಕೋತಾ ಇರಬೇಕು. ಇದು ಸ್ವಲ್ಪ ಫ್ರೈ ಆದಮೇಲೆ 12ರಿಂದ 15 ಎಸಳು ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು. ಜೊತೆಗೆ 2 ಇಂಚು ಕಟ್ ಮಾಡಿರೋ ಶುಂಠಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಆಮೇಲೆ ಕಟ್ ಮಾಡಿರೋ ಮೀಡಿಯಮ್ ಸೈಜ್ದು ಅರ್ಧ ಈರುಳ್ಳಿ ಹಾಕ್ಕೋಬೇಕು. ಈಗ ಫ್ರೈ ಮಾಡಿ ಅರ್ಧ ಈರುಳ್ಳಿ ಹಾಕಿ 1 ಟೀ ಸ್ಪೂನ್ ಗಸಗಸೆ ಹಾಕಿ ಫ್ರೈ ಮಾಡಿಕೊಂಡು, ಒಂದು ಫ್ರೈ ಆದಮೇಲೆ 1 ಟೀ ಸ್ಪೂನ್ ಹುರಿಗಡಲೆ, 3 ಬ್ಯಾಡಗಿ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡು ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು. ಮೆಣಸು ಗರಿ ಆಗೋವರೆಗೂ, ಮಸಾಲೆ ಎಲ್ಲ ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1/4 ಟೀ ಸ್ಪೂನ್ ಅರಿಶಿಣ ಹಾಕಿ ಹುರ್ಕೊಂಡು, ಮೀಡಿಯಮ್ ಸೈಜ್ದು 1 ಟೊಮೆಟೊ ಹಾಕ್ಕೊಂಡು ಟೊಮೆಟೊ ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕು. ಟೊಮೆಟೊ ಸಾಫ್ಟ್ ಆದಮೇಲೆ 2 ಟೀ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡು, 2 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ, ಅರ್ಧ ತುರಿದಿಟ್ಟಿರೋ ತೆಂಗಿನಕಾಯಿ ಹಾಕಿ ಮಿಕ್ಸ್ ಮಾಡಿ ಇದೊಂದು ಕಡೆ ಎತ್ತಿಡಿ. ಇದು ಫುಲ್ ತಣ್ಣಗಾಗಬೇಕು. ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ಇದು ರುಬ್ಬೋದಕ್ಕೆ ಎಷ್ಟು ನೀರು ಬೇಕು ಅಷ್ಟನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕು. ನುಣ್ಣಗೆ ರುಬ್ಬಾಗಿದೆ, ಮಸಾಲೆ ರೆಡಿ ಆಯಿತು. ಈಗ ಇನ್ನೊಂದು ಪಾತ್ರೆಗೆ 4 ಟೀ ಸ್ಪೂನ್ ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ 2 ಪಲಾವ್ ಎಲೆ ಹಾಕಿ, 1 ಗರಿ ಕರಿಬೇವು ಹಾಕಿ, ಅರ್ಧ ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಂಡು, ಈರುಳ್ಳಿ ಕಂದು ಬಣ್ಣಕ್ಕೆ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಬಂದಾದಮೇಲೆ 2 ಹಸಿಮೆಣಸು ಕಟ್ ಮಾಡಿದ್ದು 2 ಹಸಿಮೆಣಸು ಹಾಕ್ಕೊಂಡು, ಈಗ ನಾವು ತೊಳೆದಿಟ್ಕೊಂಡಿರೋ 1 kg ಚಿಕನ್ ಸೇರಿಸ್ಬೇಕು. ನಾವಿಲ್ಲಿ ರೆಡಿ ಮಾಡ್ಕೊಂಡಿರೋ ಮಸಾಲ 1 kg ಚಿಕನ್ಗೆ ಆಗೋಷ್ಟು ಮಸಾಲ 1 kg ಚಿಕನ್ ಸೇರಿಸ್ಕೋಬೇಕು. ಚಿಕನ್ ಹಾಕ್ಕೊಂಡು ಸ್ವಲ್ಪ 1/4 ಟೀ ಸ್ಪೂನ್ ಅರಿಶಿಣ ಹಾಕಿ, 2.25 ಸ್ಪೂನ್ ಕಲ್ಲುಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದು ಸ್ವಲ್ಪ ನೀರು ಬಿಟ್ಟು ಮಿಕ್ಸ್ ಆದಮೇಲೆ ಉಪ್ಪು ಅರಿಶಿಣ ಹಾಕಿ ಮಿಕ್ಸ್ ಮಾಡಿ ಮುಚ್ಚಿಟ್ಟು ಬೇಯಿಸಬೇಕು. ಇದು 15ರಿಂದ 20 ನಿಮಿಷ ಬೇಯಿಸಬೇಕು. 15ರಿಂದ 20 ನಿಮಿಷ ಬೆಂದಿದೆ. ಈಗ ನೀರೆಲ್ಲ ಕಡಿಮೆ ಆಗಿದೆ. ಈಗ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲ ಹಾಕಬೇಕು. ರುಬ್ಬಿಟ್ಕೊಂಡಿರೋ ಮಸಾಲ ಹಾಕಿ ಚಿಕನಿಗೆ ಮಿಕ್ಸ್ ಮಾಡಿ. ಇದು ಮಿಕ್ಸ್ ಆದಮೇಲೆ 1 ನಿಮಿಷ ಹಾಗೆ ಮುಚ್ಚಿಡಬೇಕು.
1 ನಿಮಿಷ ಮುಚ್ಚಿ 1 ನಿಮಿಷ ಆದಮೇಲೆ ಮಸಾಲ ನೀರು ಎಷ್ಟು ಹಾಕ್ಕೊಂಡು ಸಾರ್ದು ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕು ಅಂತ ನೋಡಿಕೊಂಡು ಹಾಕ್ಬೋದು. ಇದಕ್ಕೆ 500ರಿಂದ 750 ml ಅಷ್ಟು ನೀರು ಹಾಕ್ಬೋದು. ಅರ್ಧದಿಂದ 3/4 ಲೀಟ್ರ್ ನೀರು ಹಾಕ್ಕೋಬೋದು. ಆಮೇಲೆ ಈ ನೀರು ಸೇರಿಸಿ ಉಪ್ಪು ಎಲ್ಲ ನೋಡಿ ಮುಚ್ಚಿಟ್ಟು 10 ನಿಮಿಷ ಬೇಯಿಸಬೇಕು. ಇದು 10 ನಿಮಿಷ ಕುದ್ದಿದ್ದಾಗಿದೆ. ಈಗ ಅರ್ಧ ನಿಂಬೆಹಣ್ಣು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಆಫ್ ಮಾಡಿ. ಈಗ ಸ್ಪೈಸಿ ಚಿಕನ್ ರೆಡಿ. ಥ್ಯಾಂಕ್ ಯು.